ಶೌಚಾಲಯವಿಲ್ಲದ ಗ್ರಾಮಕ್ಕೆ ಶೌಚಾಲಯ ಭಾಗ್ಯ, ಅನಾಥ ಮಕ್ಕಳಿಗೆ ಆಸರೆ. ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ಅಪಘಾತವಾಗಿ ಯುವ ಛಾಯಾಗ್ರಾಹಕ ಆಸ್ಪತ್ರೆ ದಾಖಲು, ಚಿಕಿತ್ಸೆ ಫಲಿಸದೆ ಸಾವು, ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಪೋಷಕರ ಆರೋಪ. ಬಿಜೆಪಿ ಅಭಿವೃದ್ಧಿ ಮಂತ್ರ ಜಪಿಸುತ್ತಿದೆ, ಅಭಿವೃದ್ಧಿ ಮರೆತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಂಸದ ಸುಧಾಕರ್. ಪಿತ್ರಾರ್ಜಿತ ಆಸ್ತಿ ಮಕ್ಕಳಿಗೆ ಹಂಚಿಕೆ, ವೃದ್ಧರು ಜೀವನಕ್ಕಾಗಿ ಇಟ್ಟುಕೊಂಡಿದ್ದ ಕೊಂಚ ಸ್ಥಳ ಅದರ ಮೇಲೂ ಕಣ್ಣಾಕಿದ್ದಾನೆಂದು ಮಗನ ಮೇಲೆ ಆರೋಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಮಂಡಿಕಲ್ಲು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಕೊಟ್ಟು ಶೌಚಾಲಯ ಇಲ್ಲದ ಗ್ರಾಮಕ್ಕೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸಿ ಗ್ರಾಮದ ಅನಾಥ ಮಕ್ಕಳಿಗೆ ನೆರವಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಗಮನ ಸೆಳೆದಿದ್ದು, ಹಾಗೆ ಚಿಕ್ಕಬಳ್ಳಾಪುರ ಜನರ ಮನೆಮಾತಾಗಿರುವ ನೆಚ್ಚಿನ ಕಾರ್ಯಕ್ರಮ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸುವ ಕೆಲಸ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಿಕಲ್ಲು, ಗುಂಡ್ಲಮಂಡಿಕಲ್ಲು, ಕಾಕುಳಚಿಂತೆ ಗ್ರಾಮಗಳಿಗೆ ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸ ಮಾಡಿದ್ರು. ಸ್ಮಶಾನ ಜಾಗಕ್ಕೆ ದಾರಿ, ಗುಂಡ್ಲಮಂಡಿಕಲ್ಲು ಗ್ರಾಮದ ಬಂಡೆ ಮೇಲೆ ವಾಸವಾಗಿರುವ ನಿವಾಸಿಗಳು ಶೌಚಾಲಯಗಳಿಲ್ಲದೆ ಬಯಲು ಬಹಿರ್ದೆಸೆಗೆ ಹೋಗುತ್ತಿರುವ ವಿಚಾರ ತಿಳಿದು 37 ಶೌಚಾಲಯಗಳನ್ನು ಕಟ್ಟಿಸಿಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನನಗೆ ಅವ್ರನ್ನ ಆಕ್ಟಿವೇಟ್ ಆಗಿ ಮಾಡೋದು ಆ ಫೋಟೋ ಹಾಕ್ತಾರೆ ನೋಡ್ಕೋತೆ ನೀನ್ ತಿರ್ಗಿ ಬೇರೆ ತೊಟ್ಟು ಇದೆ ಕಾಂಪೌಂಡ್ ಕಂಟಿನ್ಯೂ ಮಾಡಕ್ಕಾಗಲ್ಲ ಒಂದೇ ಕಡೆ 34 ಮಾಡಿಸ್ತೀನಿ. ಒಂದೊಂದು ಟಾಯ್ಲೆಟ್ ಒಬ್ರು ಬೀಗ ಹಾಕೊಳ್ಳಿ. ಈ ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಹಾಕಿ ದಯವಿಟ್ಟು ಇದನ್ನು ಖಾತೆಗೆ ಹಾಕಿರೋದೇ ಸುಮಾರು 2 ವರ್ಷಕ್ಕೆ ಮೇಲೆ ಆಗಿದೆ ಸರ್. 24,000 ఇస్తాను. 2 నెలలు వస్తుంది. 2 నెలలు వస్తుంది. 2,000 వస్తుంది. మర్చిపోకూడదు మీరు దీన్ని. ఏమక్క ఏమ్మా వచ్చిన ఇంకా భీము ఇచ్చేస్తాం. ఏమో మీరు ఆశీర్వాదం చేయని దానికి బస్సులో టికెట్ అడుగుతారా ఎవరన్నా కదా? ఫ్రీనా? 2,000 కదా? అస్తమో మర్చిపోకూడదు. ఇవన్నీ చేయిస్తే అస్తమని కాపాడతారు. కడతాను ಜನ ಓಡಾಡೋ ಅಣ್ಣ ಇದಂತ ಅವ್ರದನ್ನ ಗೌರ್ಮೆಂಟ್ ಇದೆ ಅಂತಲ್ಲ ಸರ್. ಇಲ್ಲೆಲ್ಲ ಇದ್ದಾಗ ಇಲ್ಲ ಕಟ್ಬಾರ್ದು ಟಾಯ್ಲೆಟ್ಸ್ ಇದೆಲ್ಲ ಕಟ್ಬೋದು ಸರ್. ಇದೆಲ್ಲ ಸರ್ ಇದು ಬಂಡೆನ ಸರ್. ಪೈಪ್ ಲೈನ್ ತಗೊಂಡ್ರೆ ಅಲ್ಲಿಗೆ ಸರ್ ಹೋಗೋದು. ಇದೇ ದಾರಿ ಇದೆಯಾ? ನಮ್ಮೂರಿಗೆ ನಮ್ಮ ಶಾಸಕರು 110ಕ್ಕೂ ಹೆಚ್ಚು ಹಳ್ಳಿ ಆಯಿತು. ಇವತ್ತು ಮಂಡಿಕಲ್ ಆಯಿತು. ಅಲ್ಲಿ 100ಕ್ಕೂ ಹೆಚ್ಚು ಜನ ಕಂಪ್ಲೇಂಟ್ಸ್ ಕೊಟ್ಟರು. ಅವರು ಅದನ್ನು ಬಗೆಹರಿಸೋ ಪ್ರಾಮಿಸ್ ಮಾಡಿದ್ದೀವಿ. ಗುಂಡ್ಲು ಮಂಡಿಕಲ್ಗೆ ಬಂದ್ವಿ. ಊರಲ್ಲಿ ಸ್ಮಶಾನಕ್ಕೆ ಜಾಗದ್ದು ದಾರಿ ಕೇಳಿದ್ದಾರೆ. ಅದೊಂದು ಮಂಡಿಕಲ್ಲಲ್ಲೂ ಕೇಳಿದ್ದಾರೆ. ಒಂದು 2 ಎಕರೆ ಅಲಾಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಒಂದು ಈ ಕ್ರಷರ್ಸ್ದು ಮದ್ದುಗುಂಡುಗಳು
ಅಲ್ಲಿ ಗೋಡನ್ ಮಾಡೋಕ್ಕೆ ಹೊರಟಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿಸ್ತಿದ್ದೀನಿ. ಗುಂಡ್ಲುಮಂಡಿಕಲ್ ಬಂಡೆ ಮೇಲೆ ಸರಿಸುಮಾರು 40 ಮನೆಗೆ ಟಾಯ್ಲೆಟ್ಸೇ ಇಲ್ಲ. ಪ್ರಾಬ್ಲಮ್ ಏನಂದರೆ ಎಲ್ಲ ಬಂಡೆ ಇದೆ, ಇದುವರೆಗೂ ಟಾಯ್ಲೆಟ್ ಮಾಡಿಲ್ಲ, ಪಾಪ ಈಗಲೂ ಬಯಲಿಗೆ ಹೋಗ್ತಿದ್ದಾರೆ ಅವರು. ಸೊ ಇವಾಗ ನಾನು ಒಂದು ದೂರದಲ್ಲಿ ಒಂದಷ್ಟು ವಾಕಿಂಗ್ ಡಿಸ್ಟೆನ್ಸಲ್ಲಿ ಒಂದು 37 ಟಾಯ್ಲೆಟ್ ಕಟ್ಟೋಕ್ಕೆ ಪ್ರಾವಿಷನ್ ಮಾಡೋಕ್ಕೆ ಹೇಳಿದ್ದೀನಿ. 2 ರಸ್ತೆ ಅದಂತೂ ಬೇಗ ಅವರು 3 ಜನದ್ದೊಂದು ಟೀಮ್ ಮಾಡಿದ್ದೀನಿ, ವಾಟರ್ ಸಪ್ಲೈ ಅವ್ರದ್ದು, ಅವ್ರದ್ದು, ಮತ್ತು ಅವರೊಂದು ಒಪಿನಿಯನ್ ಕೊಡಬೇಕು. ಯಾಕೆಂದರೆ ಸುತ್ತು ಬಂಡೆ ಇದೆ, ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಕ್ಲಿಯರ್ ಮಾಡಿಸಿ ಒಂದು ವಾರದೊಳಗೆ ಆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಈಗ ನೆಕ್ಸ್ಟ್ ಕಾಕಲ್ಚಿಂತೆಯಲ್ಲಿ 90 ಲಕ್ಷದ ಕೆಲಸಕ್ಕೆ ನನ್ನ ಸರ್ಕಾರದಲ್ಲಿ ಅನುದಾನ ತಂದಿರೋದು, ಅದು ಗುದ್ಲಿ ಪೂಜೆ ಇದೆ. ಮತ್ತು ಇದೇ ಗುಂಡ್ಲುಮಂಡಿಕಲ್ ರೋಡ್ಗೆ ಇನ್ನೊಂದು 15 ದಿನದಲ್ಲಿ ಎತ್ತಿನೊಳ ಯೋಜನೆಯಲ್ಲಿ ತಂದಿದ್ದೀನಿ, ಅದರಲ್ಲಿ ಆಗ್ತಾಯಿದ್ದೀನಿ ಸರ್. ಇನ್ನು ಗುಂಡ್ಲಮಂಡಿಕಲ್ಲು ಗ್ರಾಮದ ದಲಿತ ಮಹಿಳೆಯೊಬ್ಬರು ತೀರಿಕೊಂಡಿರುವ ವಿಚಾರ ತಿಳಿದು ಸ್ಥಳಕ್ಕೆ ಭೇಟಿ ಕೊಟ್ಟು ಕುಟುಂಬಕ್ಕೆ ಧೈರ್ಯ ಹೇಳಿ ಧನ ಸಹಾಯ ಮಾಡಿದ್ರು. ಹಾಗೆ ಆ ಗ್ರಾಮದ ತಂದೆ ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ನೆರವಾಗುವ ಕೆಲಸ ಮಾಡಿದ್ರು. ಅವಾಗ ಹೇಳಿದ್ವಿ, ಅವ್ರ ಅಮ್ಮ ಅವ್ರು ಕೇಳಿಲ್ಲ. ಒಂದಿಬ್ಬರು ಮಕ್ಕಳು ಕಳ್ಸಿ ಒಂದು ಮಗುನ ತಾಯಿ ಜೊತೆ ಇಟ್ಕೊಳ್ಳಿ, ಇಬ್ಬರು ಮಕ್ಕಳು ಸೇಫ್ಟಿ ಆಗಿರ್ತಾರೆ. పెద్దగా ఆలోచించు. ఇప్పుడు తండ్రి లేని బిడ్డలు ఆడబిడ్డలు ఊగరైతే నువ్వు సాకచ్చు, 3 ఆడబిడ్డలు నువ్వు వాళ్ళు పెద్దోళ్ళు అయిన ఇంకా ఒక కాలేజీ లెవెల్కి వచ్చినాక నువ్వు ఊగితే సాకేది కష్టమవుతుంది. 12వ క్లాస్ వరకు వాడు హాస్టల్లో చదివిస్తారు, నువ్వు ఇద్దరు హాస్టల్కి పంపి నువ్వు శనివారం పోయి చూసుకురా, వారంకి ఒక కింద చూసుకురా సార్. ಎಷ್ಟು ದಿನಕ್ಕೆ ಒಂದ್ಸಲ ಮನೆ ಕರ್ಕೊಂಡ್ ಬರ್ಬೋದು. ಹಬ್ಬಗಳು ಏನಾದ್ರು ಇದ್ದಾಗ పండుగలో పార్టీ వచ్చినా మీరు వచ్చి తోడుకొని పోవచ్చమ్మా, మేము పంపిస్తాము. మామూలుగా అక్టోబర్లో రజాలు వస్తుంది, అక్టోబర్లో పంపిస్తాము. మిగిలిన టైంలో అక్టోబర్లో రాలేదంటే మేము చదువుతాము, మేము పోతాము అని చెప్పాలా మీరు. కోఆపరేషన్ ఇస్తే వాళ్ళు పంపిస్తారు. వయసుకు వచ్చిన ఇంకా ఈ సమాజంలో 3 ఆడపిల్లలు కాపాడుకునేది కష్టమైంది. అమ్మ నేను చెప్పేది ఏం తెలుసా, మీకే మంచి బట్టలు హాస్టల్లో నీకు ₹1 ఖర్చు రాదాక గొంగనపల్లి ఎంత దూరం అయితే అట్లా పెట్టుకొని ఇంకిద్దరు రాష్ట్రాలకి దొడ్డుడికి ಸ್ವಲ್ಪ ತಾಯಿ ಚೆನ್ನಾಗಿ ಓದ್ತಾರೆ ಸರ್. కదమ్మా నేను ఎమ్మెల్యేగా చెప్పేది ఏం తెలుస్తామ్మా, నీకు ఈవిడేమో ఓకే సాగుతావమ్మా, వాళ్ళు పెద్దగా ఇంకా నేను సాకి కాలేజీకి వేసి ಅವ್ರಿಗೆ ಹೆಸರು ತರಬೇಕಂದ್ರೆ ಅವರಲ್ವಾ ಸರ್ ಹೆಸರು ತರೋದು? ಅಕ್ಕ ಮಂచి ಹಾಸ್ಟೆಲ್, ಗೌರ್ಮೆಂಟ್ ಹಾಸ್ಟೆಲ್, ಮಂచి ಹಾಸ್ಟೆಲ್ ಫೆಸಿಲಿಟೀಸ್, ಊಟ ತಿಂಡಿ ಎಲ್ಲ ಹೆಂಗಿರುತ್ತೆ ಸರ್? ಸರ್ ತಾವು ಚೆಕ್ ಮಾಡಿ ಸರ್, ಊಟದಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಅವ್ರು ಕೊಡುವಂಥ ಬಟ್ಟೆ, ಬುಕ್ಸ್ ಆಗಲಿ ಎಲ್ಲ ಗೌರ್ಮೆಂಟ್ ಬರುತ್ತೆ. ಪ್ರತಿ ತಿಂಗಳಲ್ಲಿ ಒಬ್ಬ ಮಗುಗೆ ಒಂದು ಮೈಸೂರು ಸ್ಯಾಂಡಲ್ 2 ಸೋಪ್ ಕೊಡ್ತೀವಿ, 3 ಬಟ್ಟೆ ಸೋಪ್ ಕೊಡ್ತೀವಿ, 2 ಬ್ರಷ್ ಕೊಡ್ತೀವಿ, 100 ಗ್ರಾಮ್ದು 2 ಪೇಸ್ಟ್ ಕೊಡ್ತೀವಿ ಸರ್. ಒಂದು ಕೊಬ್ಬರಿ ಎಣ್ಣೆ 200 ಗ್ರಾಮ್ ಹೆಣ್ಮಕ್ಳಿಗೆ ಕೊಡ್ತೀವಿ ಸರ್. ಒಂದು ಪೌಡರ್ ಡಬ್ಬ ಕೊಡ್ತೀವಿ ಸರ್, ಪ್ರತಿ ತಿಂಗಳು ಕೊಡ್ತೀವಿ. ಆಮೇಲೆ ಮಕ್ಕಳಿಗೆ ನ್ಯಾಪ್ಕಿನ್ಸ್ ಬೇಕಾಗಿದ್ದಾಗ ಅದನ್ನು ನಾವೇ ಕೊಡ್ತೀವಿ ಸರ್. అక్క హాస్టల్ బాగుంటుంది బొమ్మ. జూన్లో ఈడి నువ్వు చాలు. ఏమ్మా నీ పేరేమ్మా? నిఖిత. జూన్లో ఈడే 5 కిలోమీటర్లు మీ ఊరికే. నువ్వు శనివారం భానువారం ఇంటికి రావచ్చు, పండుగలకి రావచ్చు. ఆరామ్గా హాస్టల్లో చదువుకో, బాగా మంచి పాఠం చెప్పిస్తారు. ఏం నిఖిత హాస్టల్కి పోతావా? నువ్వమ్మా పోతావా? ಸರ್ ಇವ್ರಿಗೆಲ್ಲ ನಾವೀಗ ಯೂನಿಫಾರ್ಮು 2 ಜೊತೆ ಕೊಡ್ತೀವಿ ಮಕ್ಕಳಿಗೆ, ಒಂದು ಸ್ಕೂಲ್ ಬ್ಯಾಗ್ ಕೊಡ್ತೀವಿ, ಎಲ್ಲ ನಾವೆಲ್ಲ ಕೊಡ್ತೀವಿ ಸರ್. అమ్మ నీకు ₹1 ఖర్చు రాదమ్మా. 12వ క్లాస్ వరకు వాడు చదువునమ్మా పిల్లోళ్ళు విత్ సైన్స్ సార్. ఏమో అమ్మ, ఒక ఆడబిడ్డ అయితే నువ్వు సాకచ్చమ్మ, 3 ఆడబిడ్డలు తిరిగి రాంగ్ కష్టమైంది. అక్క జూన్లో సార్, అక్క జూన్లో చేర్పిద్దాం మేము. అక్క జూన్లో ఈడ 5 సార్ ఈ ఏడాది చదివే అమ్మ ఈడ మంచిదైతుంది ಅಷ್ಟೇ. ನೆಕ್ಸ್ಟ್ ಈಗ ಎಕ್ಸಾಮ್ ಕಾಲ್ಫರ್ ಮಾಡಿ ಶೂರ್ ಸರ್. ಅವ್ರು ಯಾವಾಗಾದ್ರೂ ಬರಲಿ ಸರ್, ಅಡ್ಮಿಷನ್ ಅವ್ರ ಎಕ್ಸಾಮ್ ಬರೀಲಿ. సోషల్ వెల్ఫేర్ ఆఫీసర్ వీళ్ళే సీట్ ఇచ్చేదే, నేనే అడ్మిషన్ చేపిస్తా, మీకు ₹1 ఖర్చు ఉందల్లే. ఆ బిడ్డలు పెద్దగా అయినాక నా చేతిలో ఏమైతుందో నేను సాయం చేస్తాను. ఆయన వాళ్ళు MBBS ఇంజనీరింగ్ పోయినోడు, వాళ్ళకి ఏమైతుందో నేను ಅವ್ರು సాయం చేస్తాను. PUC ನಾವೇ ಸೈನ್ಸ್ ಮಾಡಿಸ್ತೀವಿ ಸರ್. ಸೈನ್ಸ್ ಇರುತ್ತೆ. మీ అమ్మోడు ದಲಿತ ಸಮುದಾಯದ ಹೆಣ್ಮಗಳು ತೀರ್ಕೊಂಡಿದ್ರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿದ್ದೀನಿ. ಅವರಿಬ್ಬರು ಮಕ್ಕಳು ಹೊರಲಕೊಂಡೆ ಶಾಲೆಯಲ್ಲಿ ಓದ್ತಿದ್ದಾರೆ ಆಲ್ರೆಡಿ. ಸೊ ಅವ್ರನ್ನ ಮತ್ತೆ ಆ ಶಾಲೆಗೆ ಅವ್ರಿಗೇನು ಬೇಕೋ ಅನುಕೂಲ ಮಾಡಿಸ್ತೀನಿ. ಅವ್ರಿಗೆ ನನ್ನ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದ್ದೀನಿ. ನೆಕ್ಸ್ಟು ಒಂದು 3 ಜನ ಮಕ್ಕಳು ಅವ್ರ ತಂದೆ ತೀರ್ಕೊಂಡಿದ್ರು,
3 ಜನ ಹೆಣ್ಮಕ್ಳು, ಅವ್ರ ತಾಯಿ ಪಾಪ 3 ಜನ ಹೆಣ್ಮಕ್ಳು ಸಾಕೋದು ಕಷ್ಟ ಆಗುತ್ತೆ. ಅದಕ್ಕೆ ಜೂನಲ್ಲಿ 2 ಹೆಣ್ಮಕ್ಳನ್ನ ಇಲ್ಲೇ ಬೊಮ್ಮನಹಳ್ಳಿಯಲ್ಲಿ ನಮ್ಮದೊಂದು ಹಾಸ್ಟೆಲ್ ಆಗ್ತಿದೆ, ಹಾಸ್ಟೆಲ್ಗೆ ಸೇರಿಸ್ತೀವಿ. ಇನ್ನೊಂದು ಮಗುನ ಅವ್ರ ಮನೆಯಲ್ಲೇ ಇಟ್ಕೊತೀವಿ ಅಂದರು. ಅವ್ರಿಗೂ ಎಲ್ಲ ಆರ್ಥಿಕ ಸಹಾಯ ಮಾಡ್ತಾಯಿದ್ದೀರಿ. ಇನ್ನು ಒಂದು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆ ಮಗುಗೆ ಡಾಕ್ಟರ್ಸು ಏನೋ ಅಂತ ಹೇಳಿದ್ದಾರೆ. ಆ ಮಗುಗೂ ನಮ್ಮ ಕೈಲಾಗಿದ್ದು ಮಾಡಿದ್ದೀವಿ. ಮತ್ತು ಇನ್ನೊಂದು ಮಗು, ಬಟ್ ಹಳ್ಳಿಗಳ ಕಡೆ ತುಂಬ ಕಷ್ಟ ಇದೆ. ಇವೆಲ್ಲ ಸಾರ್ಥಕದ ಕೆಲಸ ಅನ್ನಿಸ್ತಿದೆ, ಆಗಿದ್ದು ಮಾಡ್ತಾಯಿದ್ದೀವಿ. ಹಳ್ಳಿಗಳಿಗೆ ಬಂದಾಗೆ ಇಷ್ಟೆಲ್ಲ ಗೊತ್ತು. ನೋಡಿ, ಮಂಡಿಕಲಲ್ಲಿ 2000 ಪಾಪ್ಯುಲೇಷನ್ ಇದೆ. ಆ ಊರಿಗೆ ಸ್ಮಶಾನಕ್ಕೆ ಜಾಗದ ಕೊರತೆ ಇದೆ. ಈಗ ನಾನು ಬಂದೆ, ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ. ತಹಸೀಲ್ದಾರ್ ಅವರು DC ಅವ್ರಿಗೆ ಬರೀತಾರೆ, ನಾನು DC ಅವ್ರ ಹತ್ರ ಕೂತು ಸೈನ್ ಮಾಡಿಸ್ತೀನಿ. ಬಂದಿದ್ದಕ್ಕೆ ಇಂಥವೆಲ್ಲ ಅರಿವಿಗೆ ಬಂದಿದ್ದಲ್ಲ. ಇದು ನಮ್ಮೂರು ನಮ್ಮ ಶಾಸಕ ಇಂಪ್ಯಾಕ್ಟ್ ಇದೆ. ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಯುವ ಛಾಯಾಗ್ರಾಹಕನೋರ್ವ ಅಪಘಾತವಾಗಿ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದರೆ ಬೆಳಗಾಗುವಷ್ಟರಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವೆಂದು ಪೋಷಕರು, ಸಂಬಂಧಿಕರು ಆರೋಪಿಸಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಅಮಾಯಕ ಯುವಕನ ಬಲಿ ತೆಗೆದುಕೊಂಡ ಆ ಮಣಿಪಾಲ್ ಆಸ್ಪತ್ರೆಗೆ ಅಯ್ಯಯ್ಯೋ ಅಯ್ಯಯ್ಯೋ ದೊಡ್ಡಬಳ್ಳಾಪುರ ನಗರದ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಸರಿಯಾದ ಚಿಕಿತ್ಸೆ ಕೊಡದೆ 23 ವರ್ಷದ ಚಂದನ್ ಗೌಡ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಛಾಯಾಗ್ರಾಹಕನಾಗಿ ಕಾರ್ಯ ಮಾಡುತ್ತಿದ್ದ ಚಂದನ್ ಗೌಡ ಬುಧವಾರ ರಾತ್ರಿ ದೊಡ್ಡಬಳ್ಳಾಪುರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಕಾಲಿಗೆ ಗಂಭೀರವಾಗಿ ಪೆಟ್ಟು ಬಿದ್ದ ಹಿನ್ನೆಲೆ ಸಮೀಪದಲ್ಲಿನ ಬಾಶೆಟ್ಟಹಳ್ಳಿಯಲ್ಲಿ ಇರುವ ಮಣಿಪಾಲ್ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿದ್ದಾರೆ. ಚಂದನ್ನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಸಂಬಂಧಿಕರು, ಸ್ನೇಹಿತರು ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಛಾಯಾಗ್ರಾಹಕರ ಸಂಘದವರು ಹಾಗೂ ಕರವೇ ಕಾರ್ಯಕರ್ತರು ವೈದ್ಯರು ಸರಿಯಾದ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದಲೇ ಚಂದನ್ ಸಾವನ್ನಪ್ಪಿದ್ದಾನೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅಮಾಯಕ ಯುವಕನ ಬಲಿ ತೆಗೆದುಕೊಂಡ ಆ ಮಣಿಪಾಲ್ ಆಸ್ಪತ್ರೆಗೆ ಅಯ್ಯಯ್ಯೋ ಅಯ್ಯಯ್ಯೋ ಹೋರಾಟ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಇರೋದು ಬರೀ ಪ್ಯಾಚಾರ ಮಾತ್ರ ಆಗಿದೆ, ಯಾರೇನು ತೊಂದರೆ ಆಗಿಲ್ಲ. ನೀವು ನೀವು ಹೋಗಿ ಬೆಳಗ್ಗೆ 1.5 ಲಕ್ಷ ಕಟ್ಟರೆ ಆಪರೇಷನ್ ಐತೆ ಅಂತಂದ್ರು. ಸರಿ, ದುಡ್ಡು ಕಟ್ಟಿದ್ರೆ ಎಲ್ಲ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದ್ರೆ ಅಲ್ಲಿ ಏನೋ ನಮ್ಮ ಹುಡುಗರು ಬಿಟ್ಟಿದ್ವಿ. ನಮ್ಮ ಹುಡುಗರು ಅಲ್ಲಿ ಇರ್ಬೇಕಾದ್ರೆ ನೀವು ಯಾಕೆ ಇರ್ತೀರ, ಹೋಗಿ ಆಚೆ ಮೊದಲು ಇಲ್ಲಿ ಎಲ್ಲ ಪೇಷಂಟ್ ತೊಂದರೆ ಆಗ್ತದೆ ಅಂತ ಎಲ್ಲ ಕಳಿಸ್ಬಿಟ್ಟಾರೆ. ಕಳಿಸಿದ್ದಾದ್ಮೇಲೆ ಅವರು ನೋಡ್ಕೊಳಂಗಿಲ್ಲ, ನಮ್ಮನ್ನು ನೋಡೋಕೆ ಬಿಡ್ತಾಗಿಲ್ಲ, ಆಚೆ ಕಳಿಸ್ಬಿಟ್ರು. ಸರಿ, ಓದ್ಬಲ್ಲ. ಬೆಳಗ್ಗೆ ನೋಡಿದ್ರೆ ಅಲ್ಲಿ ಇರ್ತಕ್ಕಂಥ ಅವ್ರ ತಂದೆ ಅಂದರೆ ನಮ್ಮ ಅಣ್ಣನ ಮಗ, ಅವರ ಹುಡುಗನ ತಂದೆ ಅಲ್ಲೇ ಇದ್ದಾರೆ. ಹೋಗಿ ಒಬ್ಬೊಂದು ನರ್ಸ್ ಆಗಿರ್ಬೋದು, ಪೇಷಂಟ ಫಾಲೋ ಮಾಡಲ್ಲ, ಒಂದು ನೋಡಿರಲ್ಲ, ಒಂದು ಈಸಿ ಇಲ್ಲ, ಒಂದು ಟ್ರೀಟ್ಮೆಂಟ್ ಇಲ್ಲ. ಅವ್ರ ಬಾಯಲ್ಲಿ ನೋಡಿದ್ರೆ ಏನು ತೊಂದರೆ ಇಲ್ಲ, ಏನು ಇದಾಗಿರಲ್ಲ. ಏಕೆ ನೀವು ತೊಂದರೆ ತಗೊಂತೀರಾ, ಹೋಗಿ ಆಚೆ ಬೇರೆ ಪೇಷಂಟ್ ತೊಂದರೆ ಆಗ್ತದೆ ಅಂತ ಕಳಿಸ್ಬಿಟ್ಟಾರೆ. ಈಗ ನೋಡಿದ್ರೆ ಹಾಸ್ಪಿಟಲ್ದೇ ಅಲ್ಲಿ ಫಸ್ಟ್ ಆಫ್ ಆಲ್ ಹಾಸ್ಪಿಟಲೇ ಮೇಂಟೆನೆನ್ಸ್ ಸರಿ ಇಲ್ಲ. ನಾವು ಮಾಡೋದೆಲ್ಲ ಮಾಡಿದ್ದೀವಿ. ಈಗ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ, ಏನೂ ಇಲ್ಲ, ಏನೂ ತೊಂದರೆ ಆಗಿಲ್ಲ, ಹಾಕಿಸ್ಬೇಕು ಆಗ್ಬಿಟ್ಟಿದೆ, ಏನು ಮಾಡೋಣ ಅಂತ ನೆಗ್ಲೆನ್ಸ್ ಆಗಿ ಮಾತಾಡ್ತಾರೆ ಸರ್. ಈಗ ಇದಕ್ಕೇನು ನ್ಯಾಯ ಕೊಡ್ತೀರಾ ಅಂತ ಹೇಳೋದು, ನಿಮ್ಮ ಜನಪ್ರತಿನಿಧಿ ಇರ್ತಾರೆ, ಯಾರು ಆಗ್ಬೋದು, ನೀವು ಪತ್ರಕರ್ತರು ಇರ್ತೀರ, ಇದಕ್ಕೇನಾದರೂ ನ್ಯಾಯ ಕೊಡ್ಸ್ಬೇಕಂತ ನಾನು ನಿಮ್ಮ ಕೇಳ್ತೀನಿ ಸರ್. ನಾವು ಸರ್ ಅವರು ಫೋಟೋಗ್ರಾಫರ್ಗೆ ಕೆಲಸ ಮಾಡ್ತಿದ್ರು ಸರ್. ಹೌದು ಸರ್, ನನ್ನ ಹೆಸರು ಕೃಷ್ಣಪ್ಪ ಅಂತ. ಆ ಚಂದನಕ್ಕೆ ನಾನು ತಾತ ಆಗ್ಬೇಕು ಸರ್. ನಾವು ನಮ್ಮ ಅಣ್ಣನ ಮೊಮ್ಮಗ. ಇನ್ನು ಚಂದನ್ನನ್ನ ನೋಡಲು ಕುಟುಂಬದವರಿಗೂ ಸಹ ಬಿಡಲಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದು, ವೈದ್ಯರು ಇಲ್ಲದೆ ಕೇವಲ ನರ್ಸ್ಗಳು ನೀಡಿದ್ದು, ರಾತ್ರಿ ಚೆನ್ನಾಗಿದ್ದ ವ್ಯಕ್ತಿ ಬೆಳಗಾಗುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಎಂದರೆ ವೈದ್ಯರ ವಿರುದ್ಧ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ
ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986056060. ಅನದರ್ ನಂಬರ್ 9945306060. ಮಕ್ಕಳಿಲ್ಲದ ದಂಪತಿಗಳಿಗೊಂದು ಸುವರ್ಣ ಅವಕಾಶ. ನೋವಾ ಐವಿಎಫ್ ಫರ್ಟಿಲಿಟಿ ಮತ್ತು ಸಿಎಸ್ಐ ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಬಂಜೇತನ ಸಮಾಲೋಚನಾ ಶಿಬಿರ. ದಿನಾಂಕ 26/1/2025 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ನಿಮಗೆ ಕೆಳಗಿನ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ, ಅನೇಕ ಬಾರಿ ಗರ್ಭಪಾತವಾಗಿದ್ದರೆ, ಅನೇಕ ಐಯುಐ ಅಥವಾ ಐವಿಎಫ್ ವೈಫಲ್ಯತೆ ಹೊಂದಿದ್ದರೆ, ವರದಿಗಳು ಸಾಮಾನ್ಯವಾಗಿದ್ದರೂ ಗರ್ಭ ಧರಿಸಲು ಅಸಾಧ್ಯವಾಗಿದ್ದರೆ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವೀರ್ಯಾಣು ಇಲ್ಲದಿರುವುದು, ಪಿಸಿಒಎಸ್ ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ದ್ವಿತೀಯ ಅಭಿಪ್ರಾಯ. ಡಾಕ್ಟರ್ ಅಪೂರ್ವ ಸತೀಶ್ ಅಮರ್ನಾಥ್, ಹಿರಿಯ ಬಂಜೆತನ ತಜ್ಞರು. ಡಾಕ್ಟರ್ ರತೀಶ್ ಜಾನ್ಸನ್, ಮೆಡಿಕಲ್ ಸೂಪರಿಂಟೆಂಡೆಂಟ್, ಸಿಎಸ್ಐ ಆಸ್ಪತ್ರೆ. ಐವಿಎಫ್ ಪ್ಯಾಕೇಜ್ ಮೇಲೆ ವಿಶೇಷ ರಿಯಾಯಿತಿ. ಸ್ಥಳ ಸಿಎಸ್ಐ ಆಸ್ಪತ್ರೆ, ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 9019902483, 9019902477. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ದವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. ಅನದರ್ ನಂಬರ್ 8123864849. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 ಗೆಟ್ 1 ಜೊತೆಗೆ ಬೈ 2 ಗೆಟ್ 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ.
ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಬಿಜೆಪಿ ಅಭಿವೃದ್ಧಿ ಮಂತ್ರ ಜಪಿಸುತ್ತಿದ್ದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಕಮಿಷನ್ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದರು. ಬಾಗೇಪಲ್ಲಿ ತಾಲೂಕಿನ ಬಿಲ್ಲೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ನಾಗರಿಕರಿಂದ ಪೊಲೀಸ್, ಅರಣ್ಯ, ಕಂದಾಯ, ಆರೋಗ್ಯ ಇಲಾಖೆ ಹಾಗೂ ನರೇಗಾ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳನ್ನು ಸ್ವೀಕರಿಸಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗುತ್ತಿದ್ದರೂ ಒಂದು ಅಭಿವೃದ್ಧಿ ಕೆಲಸ ನಡೆದಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಗೆ ಹಣ ನೀಡದಿದ್ರೆ ಒಂದು ಕೆಲಸ ಕೂಡ ಆಗೋದಿಲ್ಲ ಎಂದು ಜನ ಅಳಲನ್ನ ತೋಡಿಕೊಳ್ಳುತ್ತಿದ್ದಾರೆ. ಗ್ರಾಮಗಳಲ್ಲಿ ಸುಸಜ್ಜಿತ ರಸ್ತೆಗಳಿಲ್ಲ, ಕುಡಿಯುವ ನೀರಿನ ಯೋಜನೆಗಳ ಅನುಷ್ಠಾನ ಇಲ್ಲ. ಬಿಜೆಪಿ ಸರ್ಕಾರದಲ್ಲಿ ನಿರ್ಮಿಸಿರುವ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಬ್ಯುಲೆನ್ಸ್ಗಳಿಲ್ಲ, ವೈದ್ಯರಿಲ್ಲ, ನರ್ಸ್ಗಳಿಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರಿಗೆ, ಸಚಿವರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಕಮಿಷನ್ ಹಣ ನೀಡಲು ಸಾಧ್ಯವಾಗದೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ರಾಜ್ಯದ ಹಲವು ಗುತ್ತಿಗೆದಾರರು ಸಾವನ್ನಪ್ಪುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಜನ ಬೇಸತ್ತಿರುವ ಕಾರಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುವ ದಿನಗಳು ಸಮೀಪವಿದೆ ಎಂದು ಹೇಳಿದ್ದಾರೆ. ఏ ఒక పథకం లేదు గత రెండేళ్ల వస్తా ఉంది. రోడ్లు లేవు, చరండీలు లేవు, ఇళ్ళు లేవు, ఆసుపత్రులు లేదు. మీరే చెప్పండి, 2 ఏళ్ళు ఏదైనా ఒక మంచి స్కూల్ అయిందా, ఒక మంచి ఆసుపత్రి అయిందా? ఏమీ అవ్వలేదు. డాక్టర్ లేదు. మేము పెట్టిన హాస్పిటల్లో ఈరోజు నర్సులు లేరు, డాక్టర్లు లేరు, వైద్యం లేదు, మందులు లేదు, మాత్రలు లేదు. ఈ కాలంలో ఏమైనా కోవిడ్ వచ్చింటే ఉండే ఉందరా, ఇంకా జన్మింతంతా ఉందిరా, ఖాళీ చేసేది. అందుకే భగవంతుడికి తెలుసు ఎవరి కాలంలో ఏమి ఇవ్వాలని ప్రసాదం. దాని నుంచి ఇప్పుడు చాలా ఇంకా కంటిన్యూగా 3 ఏళ్ళు వాళ్ళతో అదృష్టంతో గెలిచినారు. ఈ క్షేత్రం అభివృద్ధి ఏముండాలి, చిక్కబళ్ళాపురం అభివృద్ధి ఏముండాలి? 10 ఏళ్ళ 2 మెడికల్ కాలేజీలు తెచ్చిండంటే నాయకుడంటే సుధాకర్ అన్నోళ్ళు. ఒక తాలూకా ఆఫీస్ చూడండి, ఒక బస్ స్టాండ్ చూడండి, ఒక పార్క్ చూడండి. నీ 15 ఏళ్ళలో ఒక ఫుల్ మార్కెట్ చూడండి. నీ 15 ఏళ్ళ అధికారంలో నువ్వు ఏమన్నా కానీ బాగేపల్లి క్షేత్రంలో ఏమన్నా చేసి చూపించినావంటే నువ్వు శాసకులే ఎడబెట్టుకుంటురా. గుర్తింపు చేసే రావద్దు.
సెంట్రల్ గవర్నమెంట్ ఇంకా వచ్చిండే జల జీవన్ మిషన్ జేజేఎం అభివృద్ధిలో పూర్తి చేసేకి వస్తాం. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪರೆಡ್ಡಿ, ಯುವ ಜನತಾ ದಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಸೊಸೈಟಿ ಅಧ್ಯಕ್ಷ ಜಿಪಿ ರೆಡ್ಡಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವ, ಮುಖಂಡರಾದ ಮುದ್ದಲಾಪಲ್ಲಿ ರಾಜರೆಡ್ಡಿ, ಎಟಿ ನರಸಿಂಹಾರೆಡ್ಡಿ, ಶ್ರೀರಾಮ, ಸೀತಾರಾಮ ನಾಯಕ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅವರು 70 ವರ್ಷದ ವಯಸ್ಸಾದ ವೃದ್ಧ ದಂಪತಿಗಳು. ಮುಪ್ಪಿನ ಕಾಲಕ್ಕೆ ಮಕ್ಕಳು ಸಾಕಿ ಸಲಹುತ್ತಾರೆಂದು ನಂಬಿದ್ದರು. ಪಿತ್ರಾರ್ಜಿತ ಆಸ್ತಿಯನ್ನು ಎಲ್ಲಾ ಮಕ್ಕಳಿಗೂ ಸಮನಾಗಿ ಹಂಚಿ ತಮಗೆ ಸ್ವಲ್ಪ ಇಟ್ಟುಕೊಂಡಿದ್ದರು. ಅದರ ಮೇಲೆಯೂ ಕಣ್ಣು ಹಾಕಿದ ಮಗನೋರ್ವ ಅವರನ್ನು ಬೀದಿಗೆ ತಳ್ಳಿದ ಆರೋಪ ಕೇಳಿಬಂದಿದೆ. ಈ ಕುರಿತು ಒಂದು ವರದಿ. ಹೀಗೆ ನಾಶಗೊಳಿಸಿದ ದ್ರಾಕ್ಷಿ ತೋಟದಲ್ಲಿ ಕುಳಿತು ಹೆತ್ತ ಮಕ್ಕಳಿಗೆ ಶಾಪ ಹಾಕುತ್ತಿರುವ 70 ವರ್ಷದ ಈ ವೃದ್ಧೆ ತಾಯಿಯ ಹೆಸರು ಅಂಜನಾದೇವಿ. ಪತಿ 75 ವರ್ಷದ ಕೃಷ್ಣಪ್ಪ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ತೌಡನಹಳ್ಳಿ ನಿವಾಸಿಗಳು. ಮುಪ್ಪಿನ ಕಾಲದಲ್ಲಿ ಮಕ್ಕಳು ಆಸರೆಯಾಗುತ್ತಾರೆಂದು ದೇವರು ದಿಂಡರಿಗೆ ಹರಕೆ ಹೊತ್ತು ಒಬ್ಬರಲ್ಲವೆಂದು 4 ಮಂದಿ ಗಂಡು ಮಕ್ಕಳನ್ನ ಹೆತ್ತಿದ್ದಾಳೆ. ಪಿತ್ರಾರ್ಜಿತವಾಗಿದ್ದ 8.5 ಎಕರೆ ಜಮೀನಿನಲ್ಲಿ 4 ಮಂದಿ ಮಕ್ಕಳಿಗೆ ಸಮನಾಗಿ 6.5 ಎಕರೆ ಜಮೀನು ನೀಡಿದ್ದಾರೆ. ಉಳಿದ ಜಮೀನಿನಲ್ಲಿ ಜಿರಾಯಿತಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು. ಆದರೆ ವೃದ್ಧ ದಂಪತಿಯ 3ನೇ ಮಗ ವಿಜಯ್ ಕುಮಾರ್ ಎನ್ನುವಾತ ಆ ಜಮೀನನ್ನ ದಾನಪತ್ರದ ಮೂಲಕ ಬರೆಯಿಸಿಕೊಂಡು ಈಗ ಬೀದಿಗೆ ತಳ್ಳಿರುವ ಆರೋಪ ಕೇಳಿಬಂದಿದೆ. ಕೃಷ್ಣಪ್ಪ, ಆರ್ ಕೃಷ್ಣಪ್ಪ, ತೌಡನಹಳ್ಳಿ. ನಾವು 4 ಜನ ಆ ಕಾಲದಲ್ಲಿ ಏನು ಇಲ್ದಿರೋ ಮನೆ ಕೊಟ್ಬಿಟ್ರು. ಅಂಥದ್ರಲ್ಲಿ ನಾವು ಸಿಟಿಯಿಂದ ಬಂದು ಹಳ್ಳಿನಲ್ಲಿ ಜೀವನ ಮಾಡಿ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿ ಅಗದು ಶೆನ್ಕೆನಲ್ಲಿ ಇದಂದು ಸಾಲು ಮಾಡಿ ಸೌದೆ ಹೊತ್ತು ಬಾವಿನಲ್ಲಿ ನೀರು ಸೇದಿ ಎಲ್ಲ ಮಾಡಿ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ಅವ್ರವ್ರ ಸೇವೆ ಮಾಡಿದ್ದೀನಿ. ಅವ್ರ ಮದುವೆ ಮಠ ಆದಮೇಲೆ ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಈಗ ನನಗೆ ಬಂದಿರೋ ಪರಿಸ್ಥಿತಿಗೆ ಯಾವ ಮಕ್ಕಳು ಮುಂದಕ್ಕೆ ಬಂದು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಾನು ಯಾವ ಮಕ್ಳ ಹತ್ರಕ್ಕೂ ಇನ್ನು ಹೋಗೋದು ಇಲ್ಲ. ಒಬ್ಬರು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ. ಇನ್ನು ಸಾಯೋಗಳಿಗೇನಲ್ಲಿ ಯಾರನ್ನೂ ನಾನು ನಂಬಲ್ಲ. ಎಲ್ಲರಿಗೂ ಅಲ್ಲಿ ಒಟ್ಟು ಶೇರು 6 ಎಕರೆ ಇದೆ. 6 ಎಕರೆ 4 ಜನ ಮಕ್ಕಳಿಗೆ ಶೇರ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು 2006ರಲ್ಲಿ ಪಾರ್ಟಿಷನ್ ಆಗಿರೋದು. ಇದು ನಮಗೆ ಅಂತ ಕೋರ್ಟ್ ಮುಖಾಂತರ ವಿಭಾಗ ಆಗಿರೋದು. ಇದು 1 ಎಕರೆ 24 ಕುಂಟೆ. ಇದು ಇವರು ನಮ್ಮನ್ನು ನೋಡ್ಕೊಳ್ಳೋಂಗೆ ಎಲ್ಲ ನಂಬಿಸಿ ನಮ್ಮ ಹತ್ರ ಇರೋದೆಲ್ಲ ಮೋಸ ಮಾಡಿ ಇರೋ ಒಡವೆ ವಸ್ತು ದುಡ್ಡು ಸೀರೆಗಳು ಮಾರಿ 10 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೆ. ಮದ್ದೊಡಿಯೋಕ್ಕಿಲ್ಲ, ಬ್ಯಾಸಾಯಗಳು ಹಾಕೋಕ್ಕಿಲ್ಲ, ಕಟ್ಟಿಂಗ್ ಹಾಕೋಕ್ಕಿಲ್ಲ, ಫೈನಾನ್ಸ್ ಇದು ಫ್ಯಾನಲ್ ಬೋರ್ಡ್ ಸುಟ್ಟೋಯ್ತು, ಮೋಟ್ರುಗಳು ಸುಟ್ಟೋಯ್ತು ಅಂತ ಹಿಂಗೆ ಖಾಲಿ ಮಾಡಿಬಿಟ್ಟ ಪುಣ್ಯಾತ್ಮ. ಇರೋ ಒಡವೆ ಎಲ್ಲ ಒಂದೊಂದೇ ಅರ್ಧ kg ಚಿನ್ನ ಸಾರ್ ನನ್ನ ಹತ್ರ ಇದ್ದಿದ್ದು ಎಲ್ಲ ಖಾಲಿ ಮಾಡಿಬಿಟ್ಟ. ಮಗ ವಿಜಯ್ ಕುಮಾರ್ ಅನ್ನೋನು ಯಾವ ಮಕ್ಕಳಿಗೂ ನಾನು ಹೇಳಿಲ್ಲ. ಕೊನೆಯಲ್ಲಿ ಇದು ಬ್ಯಾಂಕ್ ಲೋನ್ ಆಯಿತು. ಅವಾಗ ಎಲ್ಲ ಮಕ್ಕಳು ನೋಡೋರೆ. ಅವತ್ತು ಅವರು ಏನು ಮಾತಾಡಲಿಲ್ಲ ಲೋನ್ ಮಾಡಿಸಿದಾಗ. ಸರಿ 2016ರಲ್ಲಿ ಪಾರ್ಟೇಷನ್ ಮಾಡಿದಾಗ ಯಾಕೆ ಇವರು ನಮಗೆ ಮೋಸ ಮಾಡಿ ದಾನಪತ್ರ ಬರೀತೀನಿ ಅಂತ ವಿಲ್ ಮಾಡ್ತೀನಿ ಅಂದ್ಬಿಟ್ಟು ದಾನಪತ್ರ ಬರೆಸ್ಕೊಂಡ್ಬಿಟ್ಟವ್ರೆ. ನಮಗೆ ಮೋಸ ಮಾಡಿ ನನಗೆ ಪೇಪರ್ ಓದೋಕ್ಕೆ ಕೊಟ್ಟಿಲ್ಲ. ನನಗೆ ಮೋಸ ಮಾಡಿದ್ದಾನೆ, ಪೇಪರ್ ಕೊಟ್ಟಿಲ್ಲ. ಮನೆ ವಿಭಾಗ ಆದಾಗ 2006ರಲ್ಲಿ ನನಗೆ ಮನೆ ಇದೆ ಅಂತ ಬರ್ದಿಲ್ಲ. ಅದರಲ್ಲಿ ಮಾಡ್ಬೋದಾ, ಈ ಕೆಲಸ ಮಾಡ್ಬೋದಾ, ಎತ್ತು ತಾಯಿ ತಂದೆಗೆ ಮಾಡ್ಬೋದಾ, ಅವರೆಲ್ಲ ಭಾಗಗಳು ಬೇಕು ಅವ್ರಿಗೆ, ನನಗೆ ಭಾಗ ಬೇಡ. ಇವತ್ತು ನನಗಿಂಥ ಪರಿಸ್ಥಿತಿ ಯಾಕೆ ಬರೋದು? ಮನೆ ಇದ್ದಿದ್ರೆ ಅಲ್ವಾ, ನನ್ನ ಮನೇಲಿ ನಾನು ಜೀವನ ಮಾಡ್ಬೋದಾಗಿತ್ತಲ್ಲ. ಅವತ್ತು ಮನೇನೂ ಮಾಡಿಲ್ಲ. ನಿನ್ಗ್ಯಾರು ನನಗ್ಯಾರು ಅಂತ ಬಂದು ನಾನು ಚಿಕ್ಕಬಳ್ಳಾಪುರ ಕೊಟ್ಟಾಗಿದ್ನು, ಮನೇಲಿ ಕಾಗೆ ತೂರ್ಬಿಟ್ಟೈತೆ ಅಂತ. ಅಲ್ಲಿಂದ ಬರೋವಾಗ ಕೇಳಿದ್ದೀನಿ, ಯಾವ ಮನೇಲಿ ಇರ್ತೀಯ ನೀನು ಅಂತ. ನಿನ್ಗ್ಯಾರವ್ರೆ ನನಗ್ಯಾರವ್ರೆ ಅಂತ ಎಲ್ಲರನ್ನೂ ದೂರ ಮಾಡಿಬಿಟ್ಟು ಬೋನಲ್ಲಿ ಹಾಕ್ಕೊಂಡು ನಮ್ಮನ್ನು ಮೋಸ ಮಾಡಿಬಿಟ್ಟು ಮನೆ ಬಂದು ಸೇರಿಕೊಂಡು ನೀನು ಮನೆಯಿಂದ ಆಚೆ ಕಡೆಗೆ ಹಾಕ್ಬಿಟ್ಟೆ. ಹೊಡೆದು ಬಡ್ದು ಇರೋದೆಲ್ಲ ಖಾಲಿ ಆಗೋಯ್ತು. ನಮ್ಮ ಹತ್ರ ದುಡ್ಡಿಲ್ಲ, ಒಡವೆ ಇಲ್ಲ, ಏನಿಲ್ಲ. ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ವಯಸ್ಸಾಯಿತು, ಊಟ ಇಲ್ಲ. ಎಷ್ಟು ದಿವಸ ಅಂತ ಊಟ ಇಲ್ದಿರಿದ್ರೆ ಶಕ್ತಿ ಎಲ್ಲಿರುತ್ತೆ? ನಮ್ಮ ಆಸ್ತಿ ನಮಗೆ ಬೇಕು. ನಮ್ಮ ಬೆಳೆ ಎಲ್ಲ ನಾಶ ಮಾಡವ್ರೆ, ಇದಕ್ಕೆ ಪರಿಹಾರ ಕಟ್ಕೊಡ್ಬೇಕು. ಇಷ್ಟು ದಿವಸದಿಂದ ನಮ್ಮನ್ನು ಮನೆಯಿಂದ ಆಚೆ ಕಡೆಗೆ ಹಾಕಿದಾಗ್ಲಿಂದ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ. ನಮ್ಮ ಜೀವನ ನಾವು ಮಾಡ್ಕೊಳ್ತಾ ಇದ್ದೀವಿ. ನಾವು ಹೆಬ್ಬಾಳದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಫುಲ್ ಮೇಲ್ಗಡೆಯಿಂದ ಕರ್ಕೊಂಬಂದಲ್ಲ ನಿಮ್ಮನ್ನು, ಕೆಳಗಡೆ ಲಾಸ್ಟ್ ಡೆಡ್ ಎಂಡ್ ತನಕ ಇದು ನಮ್ಮ ಸೇರಿರೋದೆ.
ನಮಗೆ ಸೇರಿರೋದೇ ಜಮೀನು, ಇದರಲ್ಲಿ ಯಾರಿಗೂ ಹಕ್ಕಿಲ್ಲ. ಜೀವನ ಗೌರ್ಮೆಂಟ್ ಅವ್ರು ಪೆನ್ಷನ್ ಕೊಡ್ತಾರೆ, ಗೃಹಲಕ್ಷ್ಮಿ ಕೊಡ್ತಾರೆ, ಅಕ್ಕಿ ದುಡ್ಡು ಕೊಡ್ತಾರೆ, ಮೋದಿ 2-2 ಸಾವಿರ 3-4 ತಿಂಗಳಿಗೆ ಒಂದು ಸತಿ ಹಾಕ್ತಾರೆ. ಜೀವನ ಮಾಡ್ಕೊಳ್ತೀನಿ ಸರ್. ಬಾಡಿಗೆ ಮನೆಯಿಂದ ಅವರು ಹಾಸ್ಪಿಟ್ಲೆಲ್ಲ ತೋರಿಸಾದ್ಮೇಲೆ ಎಲ್ಲಿರ್ತೀಯಮ್ಮ ಹೋಗ್ತೀರಾ ಊರಿಗೆ ಅನ್ನು, ಇಲ್ಲಪ್ಪ ನಾನು ಹೋಗಲ್ಲ, ಮನೆ ಇಲ್ಲ ಮಠ ಇಲ್ಲ, ನಮ್ಮ ನಾತಿಗತಿ ಅನ್ನೋರು ಇಲ್ಲ, ನನಗೊಂದು ಬಾಡಿಗೆ ಮನೆ ಮಾಡಿಕೊಟ್ಬಿಡು, ನನ್ನ ಜೀವನ ನಾನು ಮಾಡ್ಕೊಳ್ತೀನಿ ಅಂತ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಸರ್. ಇನ್ನು ವೃದ್ಧ ದಂಪತಿಯ 4 ಮಂದಿ ಗಂಡು ಮಕ್ಕಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿದ್ದಾರೆ. ಆದರೂ ಯಾರೊಬ್ಬರೂ ತಂದೆ ತಾಯಿಯನ್ನ ಸಾಕಿ ಸಲಹುತ್ತಿಲ್ಲ. ಇದರಿಂದ ನೊಂದ ದಂಪತಿ ನ್ಯಾಯಾಲಯಗಳ ಮೊರೆ ಹೋಗಿದ್ದರು. ಎಲ್ಲ ನ್ಯಾಯಾಲಯಗಳು ದಾನಪತ್ರವನ್ನು ರದ್ದುಗೊಳಿಸಿ ಇರೋ ಜಮೀನು ಪುನಃ ಅವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ದಂಪತಿಯ ಮಗ ವಿಜಯ್ ಕುಮಾರ್ ಭೌತಿಕವಾಗಿ ಬಿಟ್ಟುಕೊಡದೆ ಬೆಳೆದಿದ್ದ ದ್ರಾಕ್ಷಿ ತೋಟ ನಾಶಗೊಳಿಸಿದ್ದಾನೆ. ಏಕೆ ಹೆತ್ತ ತಂದೆ ತಾಯಿಗೆ ನೋವು ಕೊಟ್ಟಿದ್ದೀರಿ ಎಂದರೆ ವಿಜಯ್ ಕುಮಾರ್ ಹೇಳುವುದೇ ಬೇರೆ. ತನ್ನ ತಮ್ಮ ಪ್ರಸನ್ನಕುಮಾರ್ ಜೊತೆ ಸೇರಿ ತನ್ನ ತಾಯಿ ಸದರಿ ಜಮೀನು ಮಾರಾಟ ಮಾಡಲು ಇಷ್ಟೆಲ್ಲ ಕುತಂತ್ರಗಳನ್ನು ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾನೆ. ಆಯಮ್ಮನ ಆ ಥರ ಪ್ರಸನ್ನ ಕುಮಾರ್ ಅನ್ನೋನು 2ನೇ ಮಗ ಆ ಥರ ದುರುದ್ದೇಶ ಮಾಡಿಬಿಟ್ಟು ನಮ್ಮ ಮೇಲೆ ಇದು ಮಾಡಿಬಿಟ್ಟು ಆಸ್ತಿ ಹೊಡ್ಕೊಳ್ಳೋಕೆ ಇದೆಲ್ಲ ಪ್ಲ್ಯಾನ್ ಮಾಡವ್ರೆ. 8 ದಿವಸ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಸ್ವಂತ ಮನೆಗಳಿದೆ, ಅವ್ರ ಆಸ್ತಿಗೆ ನಾವೇನು ಆಸೆ ಪಡಲಿಲ್ಲ. ನಮ್ಮ ಆಸ್ತಿನೇ ಇದ್ದು ನಾವು ಸಾಲ ಮಾಡಿಕೊಂಡು ಬೆಳೆ ನಷ್ಟ ಆಗಿ ನನ್ನ ಭಾಗಕ್ಕೆ ಬಂದಿರೋ ಜಮೀನೆಲ್ಲ ಮಾರ್ಕೊಂಡು ಸಾಲ ತೀರಿಸಿದ್ದೀನಿ. ಅದನ್ನು ಬಿಟ್ಬಿಟ್ಟು ಇವನು CM ಅಂದ್ಬಿಟ್ಟು ಆಯಮ್ಮ ಅವನ ಮೇಲೆ ಕೇಸ್ ಹಾಕಿದ್ದು ಡಿಸ್ಟಿಕ್ ಕೋರ್ಟಲ್ಲಿ. ಅದು ನಾನೇ ಮಾಡಿಸಿದ್ದೀನಿ ಅಂದ್ಬಿಟ್ಟು ಇವನು ದ್ವೇಷ ಇಟ್ಕೊಂಡು ನನ್ನ ಮೇಲೆ ಇದೆಲ್ಲ ಇದು ಮಾಡ್ತಾವನೆ. 2006ರಲ್ಲಿ ಡಿವೈಡ್ ಆದಾಗ ಅವ್ರಿಗೊಂದು ಭಾಗ 5 ಭಾಗ ಮಾಡ್ಕೊಂಡು ಅವ್ರಿಗೊಂದು ಭಾಗ ಬಿಟ್ಟು ಆ ಭಾಗದ ಅವತ್ತಿಂದ ನಾನೇ ಬೋರ್ವೆಲ್ಗಳೆಲ್ಲ ಹಾಕ್ಸಿ ಬಾವಿ ಮುಚ್ಚಿ ದೇವಸ್ಥಾನ ಒಂದು ಮಾಡಿ ಎಲ್ಲ ಸ್ಪಾಟಲ್ಲಿ ನೀವೇ ನೋಡಿದ್ರಲ್ಲ ದೇವಸ್ಥಾನ ಅವೆಲ್ಲ ನಾವು ಮಾಡಿರೋದೆ. ದ್ರಾಕ್ಷಿ ತೋಟ ಎಲ್ಲ ಡೆವಲಪ್ಮೆಂಟ್ ಮಾಡಿ ಇನ್ವೆಸ್ಟ್ ಮಾಡಿ 20 ವರ್ಷದಿಂದ ನಾವು 18-20 ವರ್ಷ ಆಯಿತು. ಅವತ್ತಿಂದ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡೇ ಬಂದಿದ್ದೀವಿ. ಅದು ಜಾಗ ನಮ್ಮ ಪಿತ್ರಾಜಿತ್ ಆಸ್ತಿ, ನಮ್ಮ ತಂದೆ ತಾಯಿಗಂದು ಬಿಟ್ಟಿದ್ವಿ ನಾವು ವಿಭಾಗ ಮಾಡ್ಕೊಂಡಾಗ 2006ರಲ್ಲಿ. ಅವತ್ತಿಂದ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ 2023ರಿಂದ AC ಕೋರ್ಟು DC ಕೋರ್ಟು ದಾನಪತ್ರ ರದ್ದು ಮಾಡಬೇಕಂತ ಹೇಳ್ಬಿಟ್ಟು ದುಡ್ಡು ಕಾಸು ಜೋರಾಗಿದೆ ಅವನ ಹತ್ರ. ದುಡ್ಡು ಮೇಲೆ ಮಾಡಿಸ್ಕೊಂಡು ಇದು ಮಾಡಿದ್ದ. ನಾನು ಹೈಕೋರ್ಟಲ್ಲಿ ಅಪೀಲ್ ಹಾಕಿದ್ವಿ. ಹೈಕೋರ್ಟಲ್ಲಿ ಆರ್ಡ್ರ್ಗಳೆಲ್ಲ ವಜಾ ಆಯಿತು. ವಜಾ ಅದು ತಿರುಗಿ AC ರಿಮ್ಯಾಂಡ್ ಮಾಡಿದರು. 3 ತಿಂಗಳಲ್ಲಿ ಇದು ತನಿಖೆ ಮಾಡಬೇಕು ಅಂದೇಳ್ಬಿಟ್ಟು ನಾವು ಪ್ರತಿ ತಿಂಗಳು 7,500 ಜೀವನಾಂಶ ಕೊಡಬೇಕಂದೇಳಿ ಆರ್ಡ್ರ್ ಮಾಡಿದರು. 1 ವರ್ಷದಿಂದ ನಾನು ಅಮೌಂಟು ಬ್ಯಾಂಕಲ್ಲಿ ದುಡ್ಡು ಹಾಕ್ತಾಯಿದ್ದೀನಿ. ಬೇರೆ ಮಗ ಇವನು ಪ್ರಸನ್ನ ಕುಮಾರು ಅವನು ಆಗಬೇಕು. ಅವನ ಮಗಂದು 2,500 ರೂಪಾಯಿ, ಅವನದು 2,500 ರೂಪಾಯಿ, 5,000 ರೂಪಾಯಿ ಆಗಬೇಕು. 1 ತಿಂಗಳೂ ಹಾಕಿಲ್ಲ ದುಡ್ಡು. ಆಸ್ತಿ ಹೊಡ್ಕೊಳ್ಬೇಕು, ಮಾರ್ಕೊಳ್ಬೇಕು, ಹೋಗ್ಬೇಕು. ಮಾರಾಟಕ್ಕೆಲ್ಲ ಇಕ್ಕವ್ರೆ. ಮಾರಾಟ ಮಾಡಬಾರ್ದು ಅಂದು ಆದೇಶ ಮಾಡವ್ರೆ. ಅಲ್ಲಿಗೂ ಮಾರಾಟ ಮಾಡಬೇಕಂದು ಇದಾಗಿದೆ. ಅದೆಲ್ಲ ಸುಳ್ಳು ಸರ್. ನಮ್ಮ ಮನೆ ದೇವರು ನಮ್ಮ ಮಕ್ಕಳ ಮೇಲೆ ಹಣೆ ಇಕ್ತೀನಿ. ಸುಳ್ಳು ಅಪವಾದಗಳೇ. ತಾಯಿ ಅಂದಮೇಲೆ ಮಕ್ಕಳನ್ನ ಮಕ್ಕಳ ಥರ ನೋಡಬೇಕು. ದುರುದ್ದೇಶ ಮಾಡಬಾರ್ದು. ಯಾವ ತಾಯಿನಾಗಲಿ ಯಾವ ಮಗನ. ಇವತ್ತು ನಾನು 18 ವರ್ಷದಿಂದ ನೋಡಿದ್ದೀನಿ. ನಾನು ನೋಡಲ್ಲ ಅಂತ ನಾವು ಉದ್ದೇಶಪೂರ್ವಕವಾಗಿ ನಾವು ಮಾಡಿಲ್ಲ. ಇವ್ರ ಆಸ್ತಿಗೆ ಆಸೆ ಪಟ್ಟು ಆಯಮ್ಮನಿಗೆ ತಲೆ ಕೆಡಿಸಿ ಇವನು ಪ್ರಸನ್ನ ಕುಮಾರ್ ಆಯಮ್ಮ ಇಬ್ಬರು ಸೇರಿಕೊಂಡು ಇದೆಲ್ಲ ಈ ಥರ ಮಾಡ್ತಾವ್ರೆ. ಅಷ್ಟು ಬಿಟ್ಟರೆ ಈಗ ಆಸ್ತಿ ಮಾರ್ಕೊಂಡು ಹೋಗ್ಬಿಡ್ಬೇಕು, ದುಡ್ಡು ತಗೊಂಡ್ಬಿಡ್ಬೇಕು, ಆಮೇಲೆ ಆಯಮ್ಮನ ತಗೊಂಡು ಬಂದು ನಮ್ಮ ಮನೇಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂಥವನ್ನದು. ಎಲ್ಲ ನಮ್ಮ ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ನಾವು 20 ವರ್ಷ ಆಗಿತ್ತು, ನಮಗೆ ಬೆಳೆ ನಷ್ಟ ಆಗಿದೆ, ನಮಗೆ ಲಾಭ ಅಂತೂ ಬರಲಿಲ್ಲ. ಅದಕ್ಕೆ ನಾವು ಅದು ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟು ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾವು ತೆಗ್ಸಿದ್ದು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾವು ಡೆವಲಪ್ ಮಾಡಿರೋದೆ. ಇವತ್ತೇ ನಾನು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಡೆವಲಪ್ಮೆಂಟ್ ಮಾಡಿರೋದಕ್ಕೆ ನಾನು ಹೋಗಲ್ಲ. ನಾನು ಮಾಡಿದ್ದೀನಿ. ನಾನು 20 ವರ್ಷದಿಂದ 50 ಲಕ್ಷ ಬಂಡವಾಳ ಬಿದ್ದಿದೆ. 50 ಲಕ್ಷ ಸಾಲ ಮಾಡಿ ಹಾಕಿದ್ದೀನಿ. ನಮ್ಮ ತಾತ ನಮ್ಮ ತಂದೆಯವರು ನನ್ನ ಹತ್ರ ನನಗೇನು ಲಕ್ಷ ದುಡ್ಡು ಕೊಟ್ಟಿರಲಿಲ್ಲ. ವೃದ್ಧಾಪ್ಯದಲ್ಲಿ ಮಕ್ಕಳು ಸಾಕಿ ಸಲಹಿ ಆರೈಕೆ ಮಾಡುತ್ತಾರೆಂದು ವೃದ್ಧ ದಂಪತಿ 4 ಮಂದಿ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ. ಆದರೆ ಯಾರೊಬ್ಬರೂ ಸಾಕುವುದಿರಲಿ, ವೃದ್ಧರ ನೆಮ್ಮದಿಗೆ ಭಂಗ ಉಂಟು ಮಾಡಿ ಇರೋ ಜಮೀನು ಕಿತ್ತುಕೊಳ್ಳಲು ಹಾತೊರೆಯುತ್ತಿರುವುದು ದುರಂತವೇ ಸರಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ
ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999.
ಸ್ವಾಮಿ ವಿವೇಕಾನಂದರು ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ನೀಡಿರುವ ಬೋಧನೆಗಳು ಹಾಗೂ ಸಂದೇಶಗಳು ಯುವ ಸಮೂಹವನ್ನು ಪ್ರೇರೇಪಿಸಲು ಮತ್ತು ಪ್ರೋತ್ಸಾಹಿಸಲು ಬಹಳ ಮುಖ್ಯವಾಗಿದ್ದು ಸರ್ವಕಾಲಕ್ಕೂ ಪ್ರೇರಣಾದಾಯಕವಾಗಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನೇರಳೆ ವೀರಭದ್ರಯ್ಯ ಭವಾನಿರವರು ಅಭಿಪ್ರಾಯಪಟ್ಟರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಸೇಂಟ್ ಜೋಸೆಫ್ ಕಾನ್ವೆಂಟ್ ಪಿಯು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು ಉದ್ಘಾಟಿಸಿ ಮಾತನಾಡಿದ್ದಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ವಿವೇಕಾನಂದರು ಯುವ ಜನತೆಗೆ ನೀಡಿದ ಕರೆಯು ಸರ್ವಕಾಲಕ್ಕೂ ನೆನೆಯುವ, ಯುವಕರನ್ನ ಒಳ್ಳೆಯ ಕೆಲಸಗಳಿಗೆ ಬಡಿದೆಬ್ಬಿಸುವ ವಾಕ್ಯವಾಗಿದೆ. ಇಂತಹ ಅನೇಕ ಸ್ಫೂರ್ತಿದಾಯಕ ಸಂದೇಶಗಳು ಯುವ ಜನಾಂಗದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಿವೆ. ಅವರ ಆಧ್ಯಾತ್ಮಿಕ ಕೊಡುಗೆಗಳಿಂದ ದೇಶ ವಿದೇಶಗಳ ಸಮಾಜಗಳಲ್ಲಿ ಸದಾ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಇಂತಹ ಮೇರು ವ್ಯಕ್ತಿತ್ವದ ವಿವೇಕರ ಆಚಾರ ವಿಚಾರಗಳನ್ನು ಇಂದಿನ ಯುವ ಸಮೂಹ ಅಳವಡಿಸಿಕೊಂಡು ಮಾದರಿ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳುವ ಮೂಲಕ ದೇಶಕ್ಕೆ ಆಸ್ತಿಯಾಗಬೇಕು. ಇವರ ಆದರ್ಶಗಳನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗಳಿಗೂ ತಲುಪಿಸುವ ಕಾರ್ಯವನ್ನ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಜನರಿಗೆ ಸ್ಫೂರ್ತಿ ಇನ್ನೊಂದೇನಪ್ಪ ಅಂದರೆ ಎಸ್ಪೆಷಲಿ ಯುವಕರಿಗೆ ಯಾಕೆ ಅಂದರೆ ಅವ್ರ ಮೆಸೇಜಸ್ ನೀವು ಎಲ್ಲ ನೋಡಿ, ಆ ಮೆಸೇಜಸ್ ಹೆಂಗಿರುತ್ತೆ, ಆ ತತ್ವಗಳು ಭಾಳ ಸಿಂಪಲ್ ಆಗಿದ್ರು ಕೂಡ ಭಾಳ ವೆರಿ ಪವರ್ಫುಲ್. ಕೆಲವೊಂದು ಒಂದೆರಡು ಮಾತ್ರ ಹೇಳ್ತೀನಿ. ಅವರು ಯೂನಿವರ್ಸಲ್ ಬ್ರದರ್ಹುಡ್ ಬಗ್ಗೆ ಭಾಳ ಎಂಫಸೈಸ್ ಮಾಡಿದ್ರು. ಇವಾಗ ನೀವು ಪ್ರೇಯರ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನೀವು ಅದೇ ಮಾಡಿದ್ರು, ಎಲ್ಲ ಧರ್ಮಗಳು ಸಮಾನವಾಗಿ ನೋಡ್ಕೊಂಡಿರಿ. ಅದು ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಇವಾಗ ಇಸ್ಲಾಂ ಇರ್ಬೋದು, ಅದನ್ನ ನಾವು ಸಮಾನವಾಗಿ ಒಂದು ಗೌರವ ಕೊಟ್ಟರೆ ನಮ್ಮ ದೇಶದಲ್ಲಿ ಇರುವ ಹಲವಾರು ಭಿನ್ನಾಭಿಪ್ರಾಯಗಳು ಏನೇನಿರುತ್ತೆ ನೋಡಿ ಅವೆಲ್ಲ ಹೋಗಲಾಡಿಸೋಕ್ಕಾಗಕ್ಕೆ ಸಾಧ್ಯ. ಸೊ ನೀವು ಸ್ಟಾರ್ಟಿಂಗ್ ಪ್ರೇಯರನ್ನು ಕೂಡ ಎಲ್ಲ ಧರ್ಮನೂ ಕೂಡ ಬಗ್ಗೆ ನೀವು ಹೇಳಿ ನಿಮ್ಮ ಶಾಲೆಯನ್ನು ಕೂಡ ನಿಮ್ಮ ಕಾಲೇಜನ್ನ ಪ್ರಾರಂಭ ಮಾಡಿದ್ವಿ, ಪ್ರೋಗ್ರಾಮ್ ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಸೊ ಅದಕ್ಕೆ ಯೂನಿವರ್ಸಲ್ ಬ್ರದರ್ಹುಡ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಾವು ಈ ದಿನ ನಾವು ನಮ್ಮ ದೇಶದಲ್ಲಿ ಹಲವಾರು ಗಲಾಟೆಗಳು ನಡೀತಾನೆ ಇದೆ. ನೀವೆಲ್ಲ ದಿನನಿತ್ಯ ನ್ಯೂಸ್ ಪೇಪರ್ ನೋಡ್ತಾ ಇರ್ತೀರ, ಇವನ್ ಎಷ್ಟೊಂದು ಇನ್ಸಿಡೆಂಟ್ಸ್ ಕೂಡ ನೀವು ನೋಡ್ತೀರಾ. ಅದೆಲ್ಲ ಆಗ್ತಾ ಇರೋದು ಏನಕ್ಕೆ ಅಂದರೆ ನಂದು ಹೆಚ್ಚು ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಆದರೆ ನಾವು ಈ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ಬ್ರದರ್ಹುಡ್ನ ಫಾಲೋ ಮಾಡ್ತು ಅಂದರೆ ಡೆಫಿನೆಟ್ ಆಗಿ ನಮ್ಮ ದೇಶದಲ್ಲಿರುವಂಥ ಹಲವಾರು ಧರ್ಮಕ್ಕೆ ಸಂಬಂಧಪಟ್ಟಂಗೆ ಆ ಏನೇನು ಇನ್ಸಿಡೆಂಟ್ ಆಗುತ್ತೆ ಅದೆಲ್ಲ ತಡಿಬೋದು ಅಂತ ಹೇಳ್ಬೋದು. ನನಗೆ ನಾನು ಅವಮಾನ ಮಾಡಿಕೊಂಡಾಗ ಅವಮಾನ ಮಾಡಿದ್ದೆ. ಮಕ್ಕಳೇ, ನಾನು 2 ವಚನಗಳಲ್ಲಿ ಮಾತಾಡ್ತಾ ಇದ್ದೆ, ನಿಮ್ಗೆ ಹೇಳಿದೆ. ಆ ಸ್ಪಷ್ಟತೆ ನಿಮಗೆ ವಿಷಯಾಂತರ ಆಗೋದಿಲ್ಲ. ಇವತ್ತು ನಿಮಗೊಂದು ಅನುಮಾನ ಬಂದಿರ್ಬೋದು, ಮೂಲಭೂತ ಹಕ್ಕುಗಳು ವಿವೇಕಾನಂದ ವಿಚಾರ 2 ಹೇಗೆ ಮಾಡಿ ಮಾತಾಡಲಿಕ್ಕೆ ಸಾಧ್ಯ? ಒಂದು ಅದೇ ಬೇರೆ ವಿಷಯ ಇದೆ, ಬೇರೆ ವಿಷಯ ಅಂತ ಗಮನ ಇಟ್ಟು ಕೇಳಿ. ನಮ್ಮ ಸಂವಿಧಾನವನ್ನು ನೀವೆಲ್ಲರೂ ಕೂಡ ಓದಿದ್ದೇ ಹೊರತು ಕೂಡ ಕೇಳಿದ್ದೀರಿ. ನಿಮ್ಮ ಸಮಾಜಶಾಸ್ತ್ರದ ಪುಸ್ತಕದಲ್ಲಿ, ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಬಿಟ್ಟಾಗಿರ್ತಾರೆ. ಹೌದಾ? ಓದಿದ್ದೀರಾ? ನೀವು ಆ ಪೀಠಿಕೆಯನ್ನು ಒಂದ್ಸಲ ನೆನಪು ಮಾಡಿಕೊಂಡ್ರೆ ಕೆಲವರಾದ್ರೂ ಬ್ಯಾಕ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ನಾನು ನೆನಪು ಮಾಡಿಕೊಂಡ್ರೆ ನಾನು ಆಗುವ ವಿವೇಕಾನಂದ ವಿಚಾರಧಾರೆ ಏನಿದೆ ಮತ್ತು ನಮ್ಮ ಸಂವಿಧಾನದ ಆಶಯ ಏನಿದೆ ಎರಡಕ್ಕೂ ಸಮಾನತೆಯಾಗಿದೆ. ನಿಮ್ಗೆ ಆಶ್ಚರ್ಯ ಆಗಬಹುದು. ಈಗಷ್ಟೇ ನ್ಯಾಯಾಧೀಶರು ಮಾತಾಡಬೇಕಿದ್ರು ಕೂಡ ವಿವೇಕಾನಂದ ವಿಚಾರಧಾರೆ, ಕ್ರಾಂತಿಕ ವಿಚಾರ ಇರ್ಬೋದು ಮತ್ತು ವಿಪರೀತ ವಿಚಾರ ಇರ್ಬೋದು, ನಮ್ಮ ಸಂವಿಧಾನ ಹೇಳುತ್ತದೆ. ನಾನು ಅದನ್ನು ಒಂದು ರಿಪೀಟ್ ಮಾಡಬಹುದು. ನಾನು ಒಂದು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಇವತ್ತು ದಿವಸ ಈ ಒಂದು ವೇದಿಕೆಯಲ್ಲಿ ನಾನು ಮಾತನಾಡಲು ಸಿಕ್ಕಿರೋದು ಬಹಳ ಸಂತೋಷ ಆಗ್ತಾ ಇದೆ. ಏಕೆಂತಂದ್ರೆ ನಾನು ಮೊದಲು ಅನುಭವಿಸಿದ್ದು ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ವ್ಯಾಸಂಗ ಮಾಡಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ.
ಆಗ ನಾವಿದ್ದ ಸಮಯದಲ್ಲಿ ಸಿಸ್ಟರ್ ಲೀಡು, ನಾವು ಅರ್ಸ್ತಾ ಸಿಸ್ಟರು, ಆಮೇಲೆ ಭಾಸ್ಕರ್ ಮಾಸ್ಟರು, ಫಿಸಿಕಲ್ ಇನ್ಸ್ಟ್ರಕ್ಟ್ರು ಈಗಲೂ ವಿಜಯಿಸಿದ್ದಾರೆ. ಅವರೆಲ್ಲ ನಮಗೆ ಟೀಚರ್ಸ್ ಆಗಿದ್ದರು. ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಶಿಕ್ಷಣ ಕೊಟ್ಟರು, ಒಳ್ಳೆಯ ಸನ್ಮಾರ್ಗವನ್ನು ಹೇಳಿಕೊಟ್ರು. ಇವತ್ತು ದಿವಸ ಈಗೊಂದು ಉನ್ನತವಾದ ಒಂದು ಹುದ್ದೆ ಇಟ್ಟಿದ್ದೀವಿ ಅಂತಂದರೆ ಮೊದಲು ಹಾಕಿದ ಅಡಿಪಾಯ ಏನಿದೆ, ಬೇಸಿಕ್ಕಾಗಿ ನಾನು ಕಲಿತಿದ್ದು ಇವತ್ತು ದಿವಸದಲ್ಲಿ ಈ ಒಂದು ಮಟ್ಟಕ್ಕೆ ತರೋ ಇದಕ್ಕೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಹೇಳೋದು ಇಷ್ಟೇ, ನನಗೆ 2 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, ನಾನು ಬೇರೆ ಏನು ಹೇಳೋಕೆ ಹೋಗೋದು. ನಿಮ್ಮ ಧ್ಯೇಯ ಒಂದೇ ಇರೋದು, ನೀವು ಬಂದಿರತಕ್ಕಂಥದ್ದು ಏನಕ್ಕೆ ವಿದ್ಯಾಭ್ಯಾಸ ಮಾಡೋದೇ ನಿಮ್ಮ ಡ್ಯೂಟಿ, ಅಷ್ಟೇ ಕರ್ತವ್ಯ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಎಸ್ ಶ್ರೀಧರ, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಜೆ ಅಮೃತ, ವಕೀಲರ ಸಂಘದ ಕಾರ್ಯದರ್ಶಿ ವೆಂಕಟೇಶ್, ಪ್ರಧಾನ ಕಾನೂನು ಅಭಿರಕ್ಷಕ ಜಿಆರ್ ಹರಿಕುಮಾರ್, ಹಿರಿಯ ವಕೀಲರಾದ ಟಿಎಸ್ ವಿಜಯಶಂಕರ್, ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಇದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿಯವರ ಸಮಾಜಮುಖಿ ಕೆಲಸಗಳನ್ನು ಆದರ್ಶವಾಗಿ ತೆಗೆದುಕೊಂಡು ಪ್ರೇರೇಪಿತಗೊಂಡ ಇಲ್ಲೊಂದು ಯುವಕರ ತಂಡ ಗ್ರಾಮದ ಯುವಕರ ಬಳಗ ಕಟ್ಟಿಕೊಂಡು ಅಂಗವಿಕಲರ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಮಹಾದೇವಾಯ ನಮೋ ನಮಃ. ಮೃತ್ಯುಂಜಯಾಯ ವಿದ್ಮಹೇ ನಮಃ. ಮಾಡ್ತಾ ಇದ್ದೀರಾ ಈ ಟೈಮಲ್ಲಿ ಹೇಳಿದ್ರೆ ಹೇಗೆ? ಈ ಟೈಮ್ನಾಗ ನಮ್ಮ ಯಜಮಾನಿಂದ ಎಷ್ಟು ಖುಷಿ ಬಿಡಲ್ಲ. ಹೀಗೆ ಕಣ್ಣೀರಿಡುತ್ತಿರುವ ಈ ವೃದ್ಧೆಯ ಹೆಸರು ವೆಂಕಟಲಕ್ಷ್ಮಮ್ಮ. ಗಂಡನನ್ನ ಕಳೆದುಕೊಂಡು ಅಂಗವಿಕಲ ಮಗನನ್ನ ಸಾಕಿಕೊಂಡು ಅವರಿಗೆ ವಯಸ್ಸಾದ 2 ಹೆಣ್ಣು ಮಕ್ಕಳಿದ್ದಾರೆ. ಅವರೆಲ್ಲ ಶಿಥಿಲಾವಸ್ಥೆಯಲ್ಲಿರುವ ಗುಡಿಸಲ ಮನೆಯಲ್ಲಿ ವಾಸ ಮಾಡುತ್ತಿದ್ದವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದ ಯುವಕರು ನೆರವಾಗಿದ್ದಾರೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿರವರ ಸಮಾಜಮುಖಿ ಕಾರ್ಯಗಳಿಂದ ಪ್ರೇರೇಪಿತಗೊಂಡು ಶ್ರೀರಾಂಪುರ ಯುವ ಗೆಳೆಯರ ಬಳಗ ಕಾರ್ಯನಿರ್ವಹಿಸುತ್ತಿದೆ. ಶ್ರೀರಾಂಪುರ ಗ್ರಾಮದ ವೆಂಕಟಲಕ್ಷ್ಮಮ್ಮ ಕುಟುಂಬ ತನ್ನ ಗಂಡನನ್ನ ಕಳೆದುಕೊಂಡು ಗುಡಿಸಲ ಮನೆಯಲ್ಲಿ ಅಂಗವಿಕಲ ಕುಟುಂಬವನ್ನ ನೋಡಿಕೊಂಡಿದ್ದ ಕುಟುಂಬಕ್ಕೆ ಯುವಕರು ಸ್ವಂತ ಹಣದಿಂದ ಮನೆ ಕಟ್ಟಿಸಿಕೊಡಲು ಇಂದು ಗುದ್ದಲಿ ಪೂಜೆ ಮಾಡಿ ನೆರವಾಗಿದ್ದಾರೆ. ನಮ್ಮ ಹೆಸರು ಅರವಿಂದ್ ಅಂತ. ಈಗಾಗಲೇ ಸುಮಾರು 15 ದಿನಗಳಿಂದ ಶ್ರೀರಾಂಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ವಿ. ಸಂದೀಪ್ ರೆಡ್ಡಿ ಅಣ್ಣವರ ಸಹಯೋಗದಿಂದ ನಮ್ಮೂರಲ್ಲಿ ಒಂದು ಬೆಡ್ಶೀಟ್ ವಿತರಣೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಸ್ಕಾಲರ್ಶಿಪ್ ವಿತರಣೆ ಮಾಡೋಂಥದ್ದಾಗಿರ್ಬೋದು, ಹಾಗೂ ಊರಿಗೋಸ್ಕರ ದುಡಿತಾ ಇರೋವಂಥವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಆವತ್ತೇ ಹೇಳಿದ್ವಿ, ನಾವು ಮುಂದುವರಿದ ಭಾಗವಾಗಿ ನಮ್ಮೂರಿನಲ್ಲಿ ಅಂಗವಿಕಲರ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ಈ ದಿನ ಶ್ರೀರಾಂಪುರ ಗ್ರಾಮದಲ್ಲಿ ಶ್ರೀರಾಂಪುರ ಯುವ ಗೆಳೆಯರ ಬಳಗ ಅಂತ ಒಂದು ತಂಡವನ್ನು ಕಟ್ಟಿಕೊಂಡು ಈ ಒಂದು ಬಳಗದ ಒಂದು ಸಹಯೋಗದಲ್ಲಿ ಎಲ್ಲ ಸ್ನೇಹಿತರು ಶ್ರೀರಾಂಪುರದಲ್ಲಿ ಸೇರಿಕೊಂಡು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿರ್ತೀವಿ. ಈ ಒಂದು ಮನೆ ಆದಷ್ಟು ಬೇಗ ನಾವು 1-2 ತಿಂಗಳ ಒಳಗಡೆ ಮುಕ್ತಾಯ ಮಾಡಿ ಮತ್ತೊಮ್ಮೆ ಈ ಒಂದು ಮನೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ನಾವು ಅಂದ್ಕೊಂಡಾಗೆ ಮುಂದೆ ಹೇಳೋಂಗೆ ಸಂದೀಪ್ ಅಣ್ಣ ಆಗಿರ್ಬೋದು, ಅಥವಾ ಯಾರೇ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾ ಇರೋವಂಥವ್ರು, ಅಥವಾ ನಮ್ಮೂರಿನ ಎಲ್ಲ ಯುವಕರು, ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಮತ್ತೆ ಒಂದುಗೂಡಿ ಈ ಒಂದು ಮನೆನ ಇನ್ನೊಂದು 2 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಸರ್, ಇವರು ಮೂಲತಃ ಮನೆ ತುಂಬ ಬಡ ಕುಟುಂಬವಾಗಿರ್ತದೆ. ಅದೇ ರೀತಿ ನಾವು ಈಗೇನು ಅಂಗವಿಕಲ ಅಂತ ಹೇಳ್ತಾ ಇದ್ದೀವಿ, ಅವ್ರಿಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ಆ ವ್ಯಕ್ತಿಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ. ಅವ್ರ ಅಪ್ಪ, ಅವ್ರ ಅಮ್ಮ, ಇವರು ಮತ್ತು ಅವ್ರ ಹೆಂಡತಿ ಮತ್ತು ಮಕ್ಕಳಿದ್ದಂಥವ್ರು. ಅವ್ರ ಹೆಂಡತಿ ಸದ್ಯಕ್ಕೆ ಇವ್ರ ಜೊತೆ ಇರಲಿಲ್ಲ, ಮಕ್ಕಳಿದ್ದಾರೆ. ಅವರಪ್ಪ ಈ ಒಂದು ವರ್ಷ ಆಯಿತು ಅವರಪ್ಪ ತೀರ್ಕೊಂಡು. ಅವರಪ್ಪ ತುಂಬ ಪಾಪ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಪಾಯವನ್ನು ಹಾಕಿದ್ರು ನಾವು ಮನೆ ಕಟ್ಟಬೇಕು ಅಂತ. ಆದರೆ ಕಾರಣಾಂತರಗಳಿಂದ ಅವ್ರ ಕೈಲಿ ಮನೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಇವತ್ತು ದೇವರು ನಮ್ಮಂಥವ್ರಿಗೆ ಒಂದಷ್ಟು ಶಕ್ತಿ ತುಂಬಿದ್ದಕ್ಕೋಸ್ಕರ ಊರಲ್ಲಿರುವಂಥ ಎಲ್ಲ ಯುವಕರು ಈ ಒಂದು ಮಾಡಲೇಬೇಕು ಈ ಒಂದು ಕಾರ್ಯ ಅಂತ ಅಂದ್ಬಿಟ್ಟು, ಮತ್ತು ನಮ್ಮ ದೇವರಾಜಣ್ಣವರಾಗಿರ್ಬೋದು, ನಮ್ಮ ರಾಘವಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ಊರಿನಲ್ಲಿ ಯುವಕರಾದಂಥ ಶಿವನಾಗರಾಗಿರ್ಬೋದು, ಶಿಶಿಯವರಾಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಅದೇ ಚಂದ್ರಶೇಖರ್ ಅವರಾಗಿರ್ಬೋದು, ಅಥವಾ ಅದೇ ರೀತಿ ತುಂಬ ಯುವಕರು ನಮ್ಗೆ ಯಾರೆಲ್ಲ ಕೇಳಿದೀವಿ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಮನೆ ಕಟ್ತಾ ಇದೀವಿ ಸರ್. ಇನ್ನು ಶ್ರೀರಾಂಪುರ ಗ್ರಾಮದ ಯುವಕರ ಕಾರ್ಯ ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ವೃದ್ಧೆಯ ಬಡತನ ಕಂಡು ಅವರಿಗೊಂದು ಮನೆ ನಿರ್ಮಾಣಕ್ಕೆ ಮುಂದಾಗಿರುವ ಯುವಕರಿಗೆ ವೃದ್ಧೆ ಕಣ್ಣೀರಿನ ನಮನ ಸಲ್ಲಿಸಿದ್ದಾರೆ. ತಿನ್ನಕ್ಕೆ ಊಟಕ್ಕೆ ನಮ್ಗೆ
ಆ ಅಪ್ಪನೂ ಹೋಗಿತ್ತೆ ಶಾನೆ ಬಾಯಿ ಮತ್ತು ಬರಲ್ಲ, ಕುಡಿಯೋದು ಮನೆ ಗಲಾಟೆ ಮಾಡೋದು ಹಿಂಗೆ ಮಾಡ್ತಾನೆ ಸ್ವಾಮಿ. ಅದಕ್ಕೆ ಬಾಯಿ ಹಂಗೆ ನಿಂತಾಯಿತು. ಏನು ಮಾಡಿ ಇವತ್ತಿದ್ರೆ ಈಗ ಜನ ನೋಡಿದ್ರೆ ಎಷ್ಟು ಇದು ಬಿಡೋದಾರೆ. ಏನು ನಿಮ್ಮ ಹೆಸರೇನಮ್ಮ? ಹೆಂಗೆ ಮಾಡ್ತಾ ಇದ್ದೀರಾ ಈ ಟೈಮಲ್ಲಿ ಹೇಳಿದ್ರೆ ಹೇಗೆ? ಈ ಟೈಮ್ನಾಗ ನಮ್ಮ ಬಂದಿದ್ರೆ ಎಷ್ಟು ಖುಷಿ ಬಿಡಲ್ಲ. ಇವತ್ತಿನ ದಿನ ತುಂಬ ಖುಷಿಯಾದ ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಇವತ್ತೆಲ್ಲ ಯುವಕರೆಲ್ಲ ಸೇರಿ ಒಂದು ಬಡ ಕುಟುಂಬಕ್ಕೆ ಇವತ್ತಿನ ದಿನ ಅವ್ರವ್ರ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥ ಜನ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಒಂದು ಯುವ ತಂಡನೇ ಈ ಒಂದು ಸುಮಾರು 10 ವರ್ಷ ಆಗಿದಂತೆ ಈ ಪಾಯ ಹಾಕಿ ಅವ್ರ ಕುಟುಂಬಕ್ಕೆ ಇವತ್ತು ನೆರವಾಗಿ ಆ ಯುವಕರು ನಿಂತಿದ್ದಾರೆ. ಅದಕ್ಕೆ ನಾನು ತುಂಬ ನನ್ನ ಮನಸ್ಪೂರ್ವಕವಾಗಲ್ಲ ಈ ಎಲ್ಲ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಸಾಧನೆ ಮಾಡ್ಬೇಕಾದ್ರೆ ಮನೆ ಕಟ್ಟಿ ಒಂದು ಮದುವೆ ಮಾಡಿ ಅಂತ ಒಂದು ಇತಿಹಾಸನೇ ಇದೆ. ಮನೆ ಕಟ್ಟಬೇಕಾದ್ರೆ ಸುಲಭವಾದ ವಿಷಯ, ಎಷ್ಟು ಹತ್ರ ಎಲ್ಲರ ಹತ್ರ ಕೋಟಿ ಇರ್ಬೋದು, ಆದರೆ ಮನೆ ಕಟ್ಟೋ ಅಂಥ ಕೆಲಸ ತುಂಬ ಸುಲಭವಾದ ಕೆಲಸ ಅಲ್ಲ. ಆದರೆ ಆ 10 ವರ್ಷದ ಕನಸನ್ನು ಇವತ್ತಿನ ದಿನ ಪಾಪ ಅಜ್ಜಿ ಕಣ್ಣೀರು ಹಾಕೊಂಡ್ರು. ಅದು ತುಂಬ ಬೇಸರ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಅವ್ರ ಮಗಗೆ ಮಾತು ಬರಲ್ಲ, 3 ಜನ ಹೆಣ್ಮಕ್ಳು, ಆ ಕುಟುಂಬ ಹೇಗಿರುತ್ತೆ ಅಂದರೆ ನೆನೆಸ್ಕೊಂಡ್ರೆ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ಅದು ಹಾಗೆ ಸುಮಾರು ಜನ ಇದ್ದಾರೆ. ಆದರೆ ಈ ಹಳ್ಳಿಯಲ್ಲಿ ಯುವಕರು ಮುಂದೆ ಬಂದು ನಾವು ಏನೇ ಆಗಲಿ ಆ ಒಂದು ಮನೇನ ನಿರ್ಮಾಣ ಮಾಡಿಕೊಡ್ತೀವಿ ಅಂಥೇಳಿ ಸಾಧನೆನ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾನು ಹ್ಯಾಂಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇದ್ದ ಕೂಡ ಸರ್ಕಾರದವ್ರು ಕೂಡ ಇದನ್ನು ಮುನ್ನೆಚ್ಚರಿಕೆ ತಗೊಂಡು ಅವ್ರಿಗೇನಿದೆ ಏನಿಲ್ಲ ಅಂತ ಮಾಡ್ದಿದ್ದಂಥ ಕೆಲಸನ ಯುವಕರು ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅಂಥೇಳಿ ಈ ಸರ್ಕಾರಕ್ಕೆ ಆಗಲಿ ಏನೇ ವಿಚಾರಕ್ಕೆ ಪ್ರತಿನಿಧಿಗಳಿಗಾಗಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಟ್ಟಾರೆ ವೃದ್ಧ ಅಂಗವಿಕಲ ಕುಟುಂಬಕ್ಕೆ ಮನೆಯಿಲ್ಲದ ಗುಡಿಸಲ ಮನೆಯಲ್ಲಿ ಬದುಕುತ್ತಿದ್ದ ಕುಟುಂಬಕ್ಕೆ ಅದೇ ಗ್ರಾಮದ ಯುವಕರು ಮನೆ ಕಟ್ಟಿಸಿಕೊಡಲು ಮುಂದಾಗಿರುವುದು ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶೌಚಾಲಯವಿಲ್ಲದ ಗ್ರಾಮಕ್ಕೆ ಶೌಚಾಲಯ ಭಾಗ್ಯ, ಅನಾಥ ಮಕ್ಕಳಿಗೆ ಆಸರೆ, ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ. ಅಪಘಾತವಾಗಿ ಯುವ ಛಾಯಾಗ್ರಾಹಕ ಆಸ್ಪತ್ರೆ ದಾಖಲು, ಚಿಕಿತ್ಸೆ ಫಲಿಸದೆ ಸಾವು, ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಪೋಷಕರ ಆರೋಪ. ಬಿಜೆಪಿ ಅಭಿವೃದ್ಧಿ ಮಂತ್ರ ಜಪಿಸುತ್ತಿದೆ, ಅಭಿವೃದ್ಧಿ ಮರೆತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಂಸದ ಸುಧಾಕರ್. ಪಿತ್ರಾರ್ಜಿತ ಆಸ್ತಿ ಮಕ್ಕಳಿಗೆ ಹಂಚಿಕೆ, ವೃದ್ಧರು ಜೀವನಕ್ಕಾಗಿ ಇಟ್ಟುಕೊಂಡಿದ್ದ ಕೊಂಚ ಸ್ಥಳ ಅದರ ಮೇಲೂ ಕಣ್ಣಾಕಿದ್ದಾನೆಂದು ಮಗನ ಮೇಲೆ ಆರೋಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.